ಸಿ ವಿ ಗೋಪಾಲಣ್ಣವರನ್ನು ಅವರಿಗೆ ಶುಭಾಶಯ ಹೇಳಕ್ಕೆ ನಾವು ಬಂದ್ವಿ. ಕಾರಣ ಏನಂದರೆ, ಸಿ ವಿ ಗೋಪಾಲ್ ಅವರು ಮೊದಲಿನಿಂದಲೂ ಸಹ ವಿದ್ಯಾರ್ಥಿ ಸಂಘದಲ್ಲಿದ್ದಾಗಲೂ ದಲಿತ ಪರ ಕೂಗಾಗಿ ವಿದ್ಯಾರ್ಥಿ ದಿಸೆಯಿಂದಲೂ ಸಹ ಅವ್ರದ್ದೇ ಆದಂತಹ ಒಂದು ಸಾಮಾಜಿಕ ಕಳಕಳಿ ಇರುವವರು. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ತದನಂತರ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ, ತಾಲೂಕಿನಲ್ಲಿ ಅವ್ರದ್ದೇ ಆದಂತಹ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ವರ್ಗದಲ್ಲೂ ಸಹ ಗುರುತಿಸಿಕೊಂಡಿದ್ದಾರೆ. ಇವತ್ತೊಂದು ದಿನ ಅವರು ಮುಳಬಾಲ್ ತಾಲೂಕಿನಲ್ಲಿದ್ದರೂ ಸಹ ಜಿಲ್ಲಾ ಬೋವಿ ಸಂಘದ ಅಧ್ಯಕ್ಷರಾಗಿದ್ದಾರೆ. ಇವತ್ತೊಂದು ದಿನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ಶುಭಾಶಯ ಹೇಳಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಕಾಂಗ್ರೆಸ್ಸಿನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರು, ಜಿಲ್ಲಾ ಪರಿಷತ್ ಸದಸ್ಯರಾದಂಥ ಅರವಿಂದ್ ಅವರು, ನಮ್ಮ ಸತ್ಯಣ್ಣವರು, ಮತ್ತು ರೈತ ಸಂಘದ ಹೋರಾಟಗಾರರಾದಂತಹ ಮಂಜುನಾಥ್ ಅವರು, ನಮ್ಮ ಅಣ್ಣನವರಾದಂತಹ ತ್ಯಾಗರಾಜಣ್ಣವರು, ನಾವೆಲ್ಲರೂ ಇಲ್ಲಿ ಬರಬೇಕಾಯಿತು. ಇನ್ನು ಆ ಸಮಾಜದಲ್ಲಿ ಇವತ್ತೊಂದು ದಿನ ಅವರು ಅಧ್ಯಕ್ಷರಾಗಿದ್ದಾರೆ. ಆ ಸಮಾಜದ ಒಟ್ಟಿಗೆ ಸಾಮಾನ್ಯ ವರ್ಗದಲ್ಲೂ ಸಹ ಎಲ್ಲ ಹಿತೈಷಿ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಒಳ್ಳೆಯ ಸ್ನೇಹಿತರ ಬಳಗ ಇದೆ, ಒಳ್ಳೆಯ ಹಿತೈಷಿಗಳನ್ನು ಇಟ್ಕೊಂಡಿದ್ದಾರೆ. ಎಲ್ಲರಲ್ಲೂ ಸಹ ಇನ್ವಾಲ್ವ್ಮೆಂಟ್ ಇರುವಂತಹ ಸಿ ವಿ ಗೋಪಾಲಣ್ಣವ್ರಿಗೆ ಒಳ್ಳೆಯದಾಗಲಿ. ಇವತ್ತೊಂದು ದಿನ ಅವರು ಆಗಿದ್ದಾರೆ. ಅವ್ರಿಗೆ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ನಮ್ಮ ಸ್ನೇಹಿತರಾದಂಥ ದೇವರಾಜ ಸಮುದ್ರ ತಾಲೂಕು ಮುಖಂಡರು ರಾಜು ಅವರು, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಅರವಿಂದ್ ಅವರು, ನಮ್ಮ ರೈತ ಸಂಘ ಮಂಜು ಅವರು, MRT ತ್ಯಾಗರಾಜ್ ಶಾರದಾ ವಿದ್ಯಾಪೀಠ ಮಾಜಿ ಶಿಕ್ಷಕರು, ನಮ್ಮ ಸತ್ಯನಾರಾಯಣ ಮಡಿವಾಳ ಅವರು, ಅವ್ರ ಸಮ್ಮುಖದಲ್ಲಿ ನಾವು ಇವತ್ತು ನಮ್ಮ ಚಾಮರಾಜಹಳ್ಳಿ ವಾಸಿ ರೈತಾಪಿ ವರ್ಗದವರು, ಸಮಾಜ ಸೇವಕರು, ಬೋವಿ ಜನಾಂಗದ ಒಂದು ಒಳ್ಳೆ ಲೀಡ್ರ್ ಅನಿಸ್ಕೊಂಡು ಎಲ್ಲ ಸಮಾಜಕ್ಕೂ ಹೊಂದ್ಕೊಂಡು ಎಲ್ರಿಗೂ ಸಮಾಜ ಸೇವೆ ಮಾಡಿಕೊಂಡು ಇವತ್ತು ಇಷ್ಟು ದಿನ ಎಲ್ಲ ಬೆಳೆದು ಒಂದು ಜಿಲ್ಲಾ ಮಟ್ಟಕ್ಕೆ ಬೋವಿ ಜನಾಂಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ತಾಲೂಕಿನ ಪರವಾಗಿ, ಜಿಲ್ಲೆಯ ಪರವಾಗಿ, ಎಲ್ಲ ಸಮುದಾಯ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ಸದಾ ಒಂಥರ ಸರಳ ಜೀವಿಯವರು, ಮೊದಲಿಂದನೂ ಎಲ್ಲ ಜನಾಂಗಕ್ಕೂ ಹೊಂದ್ಕೊಂಡು ಹೋದವರು. ಅವರು ಸಮುದಾಯ ಬೋವಿ ಜನಾಂಗದವರು 5-6 ಸಲ MP ಆಗಿದ್ದಾರೆ. ಈಗ ಪ್ರಸ್ತುತ ಅವರು MP ಆಗಿದ್ದಾರೆ. ನಾರಾಯಣ ಸ್ವಾಮಿಯವರು 4 ಸಲ MLA ಆಗಿದ್ದಾರೆ ಬೋವಿ ಜನಾಂಗದವರು. ಅದೇ ಥರ ಅವರೂ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿ ಯಾವುದಾದ್ರೂ ಒಳ್ಳೆ ಹುದ್ದೆ ಅಲಂಕರಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತಾ 4 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ.